ನಮಸ್ಕಾರ ಕರ್ನಾಟಕ. ಏನು ಗುರು, ಬಿಗ್ ಬಾಸ್ ಮನೆಯಲ್ಲಿ ತುಂಬ ಕ್ಲೋಸ್ ಆಗಿ ಜೊತೆಲಿರೋರೆ ಅವ್ರಿಗೆ ಗುಮ್ತಾ ಇದ್ದಾರೆ ಹಾಕೊಂಡು. ವಿಷಯ ಏನು ಅಂದರೆ, ಇಲ್ಲಿ ಟಾಸ್ಕು ಪಾಯಿಂಟ್ಸು ಫೈನಲ್ಗೆ ಹೋಗ್ಬೇಕು, ಆ ಟಿಕೆಟ್ ಬೇಕು ಅಷ್ಟೇ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಯಾರು ಯಾವಾಗ ಯಾರಿಗೆ ಎಗರು ಬೀಳ್ತಾರೆ ಗುಮ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಗೆ ಬಂದು ನಿಂತಿದೆ ಬಿಗ್ ಬಾಸು. ಇನ್ನಿರೋದೇ 2 ವಾರ. ಯಾರು ಫೈನಲ್ಗೆ ಹೋಗ್ತಾರೋ ಏನೋ ಒಂದು ಗೊತ್ತಿಲ್ಲ ಗುರು. ಆದರೆ ಟಫ್ ಫೈಟ್ ನಡೀತಿದೆ. ಇವತ್ತಿನ ಪ್ರೋಮೋ ನೋಡ್ತಿದ್ರೆ ನಮ್ರತಾ ಗೌಡ ವಿನಯ್ ಗೌಡಗೆ ಸರಿಯಾಗಿ ಗುಮ್ಮಿದ್ದಾರೆ. ಒಂದು ಟಾಸ್ಕ್ ವಿಚಾರವಾಗಿ ಅವ್ರು ಗೆದ್ದಾಗ ಒಬ್ಬನ ಹೊರಗಡೆ ಇಡಬೇಕು ಅಂದಾಗ ವಿನಯ್ ಗೌಡನೇ ಟಾರ್ಗೆಟ್ ಮಾಡ್ತಾರೆ ನಮ್ರತಾ ಅವರು. ಅಷ್ಟು ಕ್ಲೋಸ್ ಆಗಿದ್ದ ವಿನಯ್ ಗೌಡಗೆ ಗುಂಬಿಟ್ಟು ಆಚೆ ಹಾಕಿದ್ದಾರೆ ಅಂದರೆ ವಿನಯ್ ಗೌಡಗೆ ಎಷ್ಟು ಬೇಜಾರಾಗಿರಲ್ವಾ ಗುರು, ಎಷ್ಟು ಬೇಜಾರಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಮತ್ತು ಈ ಬೇಜಾರಲ್ಲಿ ಬೇರೆ ತುಕಾಲಿ ಸಂತೋಷ್ ಒಂದು ಹಾಡು ಬೇರೆ ಆಡ್ತಿದ್ದಾನೆ, ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ ಅದ್ದಾಗಿ ಗುಂಬಿತಲ್ಲೋ ಅಂತ. ಇದು ಇನ್ನೂ ಕೋಪ ತರಿಸುತ್ತೆ ವಿನಯ್ ಗೌಡಗೆ. ಇನ್ನೂ ಏನೇನು ನಡೆದಿರುತ್ತೆ, ಇನ್ನೂ ಏನೇನು ಮಾತಾಡಿರ್ತಾರೋ ಗೊತ್ತಿಲ್ಲ ವಿನಯ್ ಗೌಡ ಅವರು. ಆದರೂ ತುಂಬ ತಾಳ್ಮೆಯಿಂದ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಗೇಮ್ ಅಂದಮೇಲೆ ಮೇಲೋಗೋದನ್ನೇ ನೋಡ್ತಾರೆ ಹೊರತು ಕೆಳಗೆ ಬರೋದನ್ನ ನೋಡಲ್ಲ ಯಾರೂ. ನೋಡೋಣ ಸ್ನೇಹಿತರೆ, ಈ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ನೀವು ಈ ಒಂದು ಪ್ರೋಮೋ ನೋಡಿ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.